ಏನ್ ಇಷ್ಟ ಆಯ್ತು ನಿಮಗೆ ಸಿನಿಮಾದಲ್ಲಿ? ಪದ್ಮದ ಬಗ್ಗೆ ಎಲ್ಲಾ ವಿಷಯಗಳನ್ನ ಹೇಳಿದ್ರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಕಮಲದ ಬಗ್ಗೆ ಇಷ್ಟೊಂದು ಮಾಹಿತಿ ನಮಗೆ ಸಿಕ್ಕಿದೆ. ಮೂವಿ ಚೆನ್ನಾಗಿದೆ. ಬನ್ನಿ ಬನ್ನಿ ಮಕ್ಕಳ. ಚೆನ್ನಾಗಿದೆ. ಬನ್ನಿ. ತುಂಬಾ ಚೆನ್ನಾಗಿ ಅನಿಸ್ತು. ಸಿನಿಮಾ ಹೇಗೆ ಅನಿಸ್ತು? ಹೇಗಿತ್ತು ಸಿನಿಮಾ? ಹೇಗಿತ್ತು? ಚೆನ್ನಾಗಿತ್ತು. ಗುರುಕುಲದ ಮಕ್ಕಳು ಚೆನ್ನಾಗಿತ್ತು ಸಿನಿಮಾ ಇಷ್ಟ ಆಯ್ತಾ? ಮತ್ತೆ ನೋಡ್ಬೇಕನ್ಸ್ತಿರುತ್ತೆ. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು. ತುಂಬಾ ಖುಷಿ ಆಗುತ್ತೆ. ಸ್ನೇಹಿತರೆಲ್ಲ ತುಂಬಾ ಚೆನ್ನಾಗಿದೆ ಅಂದ್ರು. ಸ್ನೇಹಿತರು ಕೂಡ ಭಾಗವಹಿಸಿದ್ರಿಂದ ಅವ್ರಿಗೂ ತುಂಬಾ ಖುಷಿಯಾಗಿದೆ. ಅಷ್ಟು ದೊಡ್ಡ ತೆರೆಯ ಮೇಲೆ ನಾವೆಲ್ಲರೂ ಕಾಣಿಸ್ಕೊಂಡಿದ್ದು ಗುರುಕುಲಕ್ಕೆ, ನಮಗೆ, ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ತುಂಬಾ ಹೆಮ್ಮೆಯ ವಿಚಾರವಾಗಿದೆ ಇದು. ಎಲ್ಲರಿಗೂ ತುಂಬಾ ಖುಷಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಪ್ರೋತ್ಸಾಹಿಸಿದರಿಗೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಾವೆಲ್ಲರೂ ಭಾರತೀಯರಂತೂ ನಮ್ಗೆ ಬರೋದೇ ಒಂದು ಏಕತೆ ಅಲ್ವಾ. ನಮ್ಮನ್ನ ಏಕತೆಯ ಗುರ್ತಿಸೋದು ಯಾವುದು? ನಮ್ಮ ರಾಷ್ಟ್ರೀಯ ಚಿಹ್ನೆಗಳು. ಅದ್ರಲ್ಲಿ ಒಂದಾಗಿರೋದು ಕಮಲ. ಏನಕ್ಕೆ ಅದಕ್ಕೆ ಅಷ್ಟು ಮಹತ್ವವಾದಂತಹ ಸ್ಥಾನ ಇದೆ ಅನ್ನೋದನ್ನ ಪ್ರತಿಯೊಬ್ಬ ಭಾರತೀಯನು ತಿಳ್ಕೊಳ್ಳೇಬೇಕಾದಂತಹ ಸಂಗತಿ ಇದು. ನಮ್ಮ ಪ್ರತಿಯೊಂದು ಭಾರತೀಯ ಚಿಹ್ನೆಗಳ ಮಹತ್ವವನ್ನು ಕೂಡ ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಹಾಗಾಗಿ ಈ ಕಮಲದ ಒಂದು ಅಗಾಧವಾದಂತಹ ಒಂದು ವಿಚಾರಗಳು, ಅದರ ಒಳ ಅರಿವುಗಳನ್ನ ಈ ಚಲನಚಿತ್ರ ತುಂಬಾ ಅದ್ಭುತವಾಗಿ ಮೂಡಿಸಿದೆ. ಹಾಗಾಗಿ ಪ್ರತಿಯೊಬ್ಬ ಭಾರತೀಯನು ಕೂಡ ಈ ಚಲನಚಿತ್ರವನ್ನ ನೋಡ್ಲೇಬೇಕು. ಹಾಗಾಗಿ ಖಂಡಿತವಾಗ್ಲೂ ಎಲ್ಲರೂ ಬಂದು ತಮ್ಮ ಕುಟುಂಬ ಸಮೇತರಾಗಿ ಬಂದು ಈ ಚಲನಚಿತ್ರವನ್ನು ವೀಕ್ಷಿಸಿ ಅಂತ ಕರೀತೇನೆ. ಸ್ಟೂಡೆಂಟ್ಸ್ ಶುಡ್ ನೋಡ್ಬೇಕು ಅಂತ ಅನ್ಸುತ್ತೆ ನನಗೆ. ತುಂಬಾ ನಮ್ಮ ಇಂಡಿಯನ್ ಕಲ್ಚರ್ ಅನ್ನು ತುಂಬಾ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ನಿರ್ದೇಶನ ಏನ್ ಇಷ್ಟ ಆಯ್ತು ಮೇಡಮ್? ಅವ್ರ ನ್ಯಾರೇಷನ್ ತುಂಬಾ ಚೆನ್ನಾಗಿತ್ತು. ಅವಧಾನಿಗಳದ್ದು ಪಾತ್ರ ಅಲ್ಲಿ ಬಂದಿದ್ದು ತುಂಬಾ ಇಷ್ಟ. ತುಂಬ ಸಹಜವಾಗಿದೆ. ತುಂಬ ಚೆನ್ನಾಗಿದೆ. ಮಹಾಪದ್ಮ ಹುಡುಗಿ ಅಂತೂ ತುಂಬ ಚೆನ್ನಾಗಿ ಮಾಡಿ, ಸಹಜವಾದ ನಟ.